ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವಂತ ಪರಿಸ್ಥಿತಿ. ಇದರ ಬೆನ್ನಲ್ಲೇ ಕೈದಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಕೈದಿ ನಂಬರ್ ಕೊಟ್ಟಂತ ಬಳಿಕ ವಿನಯ್ ಕುಲಕರ್ಣಿ ಜೈಲಿನೊಳಗಡೆ ಪಾಪ ಕಣ್ಣೀರಿಟ್ಟಿದ್ದಾರಂತೆ. 16110 ವಿನಯ್ ಕುಲಕರ್ಣಿ ಸಜಾಬಂದಿ ನಂಬರ್. ಈಗ ವಿಚಾರಣಾ ದಿನ ಕೈದಿ ಅಲ್ಲ, ಸಜಾ ಕೈದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ. ಎಲ್ಲ ಅಪರಾಧಿಗಳಿಗೂ ಕೂಡ ಕೈದಿ ನಂಬರ್ ವಿತರಣೆ ಆಗಿದೆ. ಕೈದಿ ನಂಬರ್ ಕೊಟ್ಟ ಮೇಲೆ ಕಣ್ಣೀರಿಡುತ್ತಿದ್ದಾರಂತೆ. ಈಗ ಕಣ್ಣೀರು, ಆವತ್ತು ಕೊಲೆಯಾದ ವ್ಯಕ್ತಿಯ ಕುಟುಂಬಸ್ಥರು ಕಣ್ಣೀರಿಟ್ರಲ್ಲ, ಅವತ್ತು ಯೋಚನೆ ಮಾಡಬೇಕಿತ್ತು. ಇದನ್ನ ಒಬ್ಬ ಜನಪ್ರತಿನಿಧಿಯಾಗಿ ಜನರಿಂದ ಆಯ್ಕೆ ಆದಂತಹ ನಾನು ಗೆದ್ದಿರೋದೇ ಒಂದು ನನ್ನ ಜೀವನದಲ್ಲಿ ಪಡ್ಕೊಂಡ್ಬಂದಿರುವಂಥ ಅದೃಷ್ಟ. ಹಂಗಿರುವಾಗ ಇಂಥ ಕಿತಾಪತಿ ಅಥವಾ ಕ್ರಿಮಿನಲ್ ಕೆಲಸಗಳನ್ನು ನಾನು ಮಾಡಬೇಕಿತ್ತಾ ಅನ್ನೋದನ್ನು ಅವತ್ತು ಯೋಚನೆ ಮಾಡಿದಿದ್ರೆ ಇವತ್ತು ಜನಪ್ರತಿನಿಧಿಯಾಗೇ ಕಂಟಿನ್ಯೂ ಆಗಬಹುದಿತ್ತು. ಆದರೆ ಈಗ ಎಂಥ ಪರಿಸ್ಥಿತಿ ಬಂತು ಅಂದರೆ ಜೀವಾವಧಿ ಶಿಕ್ಷೆಯೊಂದಿಗೆ ಜೈಲಿನಲ್ಲಿ ಕಣ್ಣೀರಿಡ್ತಿದ್ದಾರೆ ವಿನಯ್ ಕುಲಕರ್ಣಿ. ಊಟ ಸೇರಲ್ಲ, ನಿದ್ದೆ ಬಿಟ್ಟು ಚಿಂತೆಗೀಡಾಗಿದ್ದಾರೆ ಕುಲಕರ್ಣಿ. ಒಂದು ವಾರ ಆಮೇಲೆ ಸರಿ ಹೋಗುತ್ತೆ, ಎಲ್ಲ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಆಟೋಮೆಟಿಕಲಿ ಬದುಕಬೇಕು ಅಂದರೆ ಊಟ ಮಾಡಲೇಬೇಕು. ನಿನ್ನೆ ಮುದ್ದೆ, ಚಪಾತಿಯನ್ನ, ಸಾಂಬಾರು ವಿತರಣೆ. ಸಹ ಕೈದಿಗಳು ಹೇಳಿದ್ರೂ ಕೂಡ ಊಟ ಸೇವಿಸಿಲ್ವಂತೆ ಕುಲಕರ್ಣಿ. ಮೌನಕ್ಕೆ ಶರಣಾಗಿದ್ದಾರಂತೆ. ಸಜಾಬಂದಿ ಬಟ್ಟೆಯನ್ನು ಕೂಡ ಧರಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 16110 ವಿನಯ್ ಕುಲಕರ್ಣಿ ಅವರ ನಂಬರ್, ಸಜಾಬಂದಿ ನಂಬರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಿದ್ರು ಅಭಿಷೇಕ್, ಲೈವ್ನಲ್ಲೇ ಜಾಯ್ನ್ ಆಗಿದ್ರು. ಅಭಿಷೇಕ್ ಮುಂದುವರೆದು ಸಜಾಬಂದಿ ನಂಬರ್ ಕೊಟ್ಟಿದ್ದಾರೆ. ಏನೋ ಪಾಪ ಊಟ ಗೀಟ ಏನೋ ಮಾಡ್ತಿಲ್ವಂತೆ, ಎಷ್ಟು ದಿನ ಈ ವನವಾಸ ಹೀಗೆ. ಆಮೇಲೆ ಇನ್ನೊಂದು ಕೇಳಲೇಬೇಕು ಕುತೂಹಲ, ಕೆಲವು ಹೊರಗಡೆ ಇರೋರು ವಾಪಸ್ ಬಂದೇ ಬರ್ತಾರೆ ಅಂತ. ಅದು ಸಾಧ್ಯನಾ? ಊಟ ನಿದ್ದೆ ಬಿಟ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತಾ? ಮುಂದೇನು? ಎಸ್, ಇಲ್ಲಿ ಗಿಲ್ಟಿ ಅನ್ನೋದಕ್ಕಿಂತ ಆ ಜೈಲಿನ ಒಳಗಿನ ವಾತಾವರಣ ಏನಿದೆ ಅದು ಸಹಜವಾಗಿಯೇ ಎಂತಹ ಗಟ್ಟಿ ಮನುಷ್ಯನಿಗೂ ಕೂಡ ಕಣ್ಣೀರು ತರಿಸಿರುವಂಥದ್ದು. ಅಲ್ಲಿದ್ದಂತಹ ಅಂದರೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಆತ ಕರೆದ ತಕ್ಷಣ 10 ಜನ ಬಂದು ಆತನ ಮುಂದೆ ನಿಂತಾ ಇದ್ರು. ಆದರೆ ಇಲ್ಲಿ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲ. ಎಲ್ಲರೂ ಯಾವ ರೀತಿ ಇರ್ತಾನೋ, ಒಬ್ಬ ಚೀಟರ್ ಅಂದರೆ ಒಬ್ಬ ಕಳ್ಳತ ಯಾವ ರೀತಿ ಅಲ್ಲಿ ಇರ್ತಾನೋ ಅದೇ ಸಾಮಾನ್ಯ ಕೈದಿಯಾಗಿ ಇವರು ಕೂಡ ಸಜಾಬಂದಿಯಾಗಿ ಇರಬೇಕಾಗುತ್ತೆ. ಹೀಗಾಗಿ ಜೀವಾವಧಿ ಅನ್ನುವಂತಹ ಒಂದು ಶಬ್ದವೇ ಸಾಕಷ್ಟು ಒಂದು ಭಯಭೀತಗೊಳಿಸುವಂತಹ ಒಂದು ಶಬ್ದವಾಗಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಅವರ ಒಂದು ನೆನ್ನೆ ಆಗಿರಬಹುದು, ಇವತ್ತಾಗಿರಬಹುದು, ಯಾವುದೇ ರೀತಿಯಾದಂತಹ ಅನ್ನ ನೀರುಗಳನ್ನು ಸೇವಿಸದೆ ಕಣ್ಣೀರು ಹಾಕುವಂತಹ ಮುಖಾಂತರ ತಮ್ಮ ಒಂದು ಸ್ಥಿತಿಯನ್ನ ತಾವೇ ಮರುಕಪಡ್ತಾ ಇರುವಂಥದ್ದು. ಇನ್ನು ಅವರಿಗೆ ಒಂದು ಕನ್ವಿಕ್ಟೆಡ್ ಟ್ರಯಲ್ ಪ್ರಿಸ್ನರ್ ನಂಬರ್ ಅನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಆ ಸೀರೀಸ್ ಪ್ರಕಾರ ನೀಡಲಾಗಿರುವಂಥದ್ದು. ಮತ್ತು ಈಗ ಸದ್ಯ ಅಲೋಕ್ ಕುಮಾರ್ ಅವರು ಒಳಗಡೆ ಹೋದಂತಹ ಅಂದರೆ ಅಲೋಕ್ ಕುಮಾರ್ ಅವರು ಡಿ ಜಿ ಆಗಿ ಬಂದ ಬಳಿಕ ಸೀರಿಯಲ್ ಪ್ರಕಾರ ಅವರನ್ನ ಬೇರೆ ಬೇರೆ ಸೆಲ್ಗಳಿಗೆ ಅಂದರೆ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂತಹ ಒಂದು ಪದ್ಧತಿ ಶುರುವಾಗಿದೆ. ಹೀಗಾಗಿ ಅವರವರ ಹೆಸರಿನ ತಕ್ಕಂತೆ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆ ಸಂದರ್ಭದಲ್ಲಿ ಮತ್ತಷ್ಟು ಗಿಲ್ಟಿ ಫೀಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಇನ್ನು ಅವರ ಕಾನೂನಾತ್ಮಕ ಹೋರಾಟ ಅಂತ ಹೇಳಿದ್ರೆ ಸೋಮವಾರದ ಬಳಿಕ ಅವರು ಯಾವ ರೀತಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಪ್ರಕರಣ ಅಂದರೆ ಆದೇಶವನ್ನು ರದ್ದುಗೊಳಿಸುವಂತೆ ಅಂದರೆ ಅಂಡರ್ ಕೆಳ ಹಂತದ ನ್ಯಾಯಾಲಯ ಏನಿದೆ ಅದು ಕೊಟ್ಟಿರುವಂತಹ ಆದೇಶವನ್ನು ರದ್ದುಗೊಳಿಸುವಂತೆ ಒಂದು ಅಪ್ಲೈ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಅದು ರದ್ದಾಗೋದು ಬಹುತೇಕ ವಿರಳ ಅಂತಾನೆ ಹೇಳ್ಬೋದಾಗಿದೆ. ಅಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ 2016ರಲ್ಲಿ ಒಂದು ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದೆ. ಅತಿ ಅಪರೂಪದ ಪ್ರಕರಣದಲ್ಲಿ ಮಾತ್ರ ನೀವು ಈ ಒಂದು ಕನ್ವಿಕ್ಷನ್ ಆದಂತಹ ವ್ಯಕ್ತಿಗಳಿಗೆ ರದ್ದತಿಯನ್ನು ಕೊಡಿ ಮತ್ತು ಆತನ ಹಿನ್ನೆಲೆಯನ್ನ ಮತ್ತು ಆತ ಬಳಕೆ ಮಾಡುವಂತಹ ಒಂದು ಪ್ರಭಾವವನ್ನು ಎಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಅದನ್ನು ರಿಜೆಕ್ಟ್ ಮಾಡಬೇಕು ಅಥವಾ ಅಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ದು ನೋಡಿ ನಂತರ ಅದನ್ನು ಮುಂದುವರಿರಿ ಅಂತ ಹೇಳಿ ಸ್ಪಷ್ಟವಾಗಿ ಕೊಟ್ಟಿರುವಂತಹ ನಿರ್ದೇಶನವನ್ನು ಕೊಟ್ಟಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ಇದು ರದ್ದಾಗುವಂತಹ ಸಾಧ್ಯತೆ ಇದೆ. ಅದೆಲ್ಲದಕ್ಕೂ ಮೀರಿ ನ್ಯಾಯಾಲಯ ಯಾವ ರೀತಿ ಕೊಡುತ್ತೆ ಅನ್ನುವಂಥದ್ದು ಅದರ ಅನತಿಗೆ ಬಿಟ್ಟಂತಹ ಒಂದು ವಿಚಾರ ಆಗಿದೆ. ಹೀಗಾಗಿ ಸದ್ಯ ಕಾನೂನಾತ್ಮಕವಾಗಿ ಸೋಮವಾರದ ಬಳಿಕ ಅಂದರೆ ಸೋಮವಾರ ಮಂಗಳವಾರದ ಬಳಿಕ ಅವರೊಂದು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ದಿವಿಟ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.
ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಯುವಂಥ ಪರಿಸ್ಥಿತಿ. ಇದರ ಬೆನ್ನಲ್ಲೇ ಕೈದಿ ನಂಬರ್ ಕೂಡ ಕೊಟ್ಟಿದ್ದಾರೆ. ಕೈದಿ ನಂಬರ್ ಕೊಟ್ಟಂತ ಬಳಿಕ ವಿನಯ್ ಕುಲಕರ್ಣಿ ಜೈಲಿನೊಳಗಡೆ ಪಾಪ ಕಣ್ಣೀರಿಟ್ಟಿದ್ದಾರಂತೆ. 16110 ವಿನಯ್ ಕುಲಕರ್ಣಿ ಸಜಾಬಂದಿ ನಂಬರ್. ಈಗ ವಿಚಾರಣಾ ದಿನ ಕೈದಿ ಅಲ್ಲ, ಸಜಾ ಕೈದಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ. ಎಲ್ಲ ಅಪರಾಧಿಗಳಿಗೂ ಕೂಡ ಕೈದಿ ನಂಬರ್ ವಿತರಣೆ ಆಗಿದೆ. ಕೈದಿ ನಂಬರ್ ಕೊಟ್ಟ ಮೇಲೆ ಕಣ್ಣೀರಿಡುತ್ತಿದ್ದಾರಂತೆ. ಈಗ ಕಣ್ಣೀರು, ಆವತ್ತು ಕೊಲೆಯಾದ ವ್ಯಕ್ತಿಯ ಕುಟುಂಬಸ್ಥರು ಕಣ್ಣೀರಿಟ್ರಲ್ಲ, ಅವತ್ತು ಯೋಚನೆ ಮಾಡಬೇಕಿತ್ತು. ಇದನ್ನ ಒಬ್ಬ ಜನಪ್ರತಿನಿಧಿಯಾಗಿ ಜನರಿಂದ ಆಯ್ಕೆ ಆದಂತಹ ನಾನು ಗೆದ್ದಿರೋದೇ ಒಂದು ನನ್ನ ಜೀವನದಲ್ಲಿ ಪಡ್ಕೊಂಡ್ಬಂದಿರುವಂಥ ಅದೃಷ್ಟ. ಹಂಗಿರುವಾಗ ಇಂಥ ಕಿತಾಪತಿ ಅಥವಾ ಕ್ರಿಮಿನಲ್ ಕೆಲಸಗಳನ್ನು ನಾನು ಮಾಡಬೇಕಿತ್ತಾ ಅನ್ನೋದನ್ನು ಅವತ್ತು ಯೋಚನೆ ಮಾಡಿದಿದ್ರೆ ಇವತ್ತು ಜನಪ್ರತಿನಿಧಿಯಾಗೇ ಕಂಟಿನ್ಯೂ ಆಗಬಹುದಿತ್ತು. ಆದರೆ ಈಗ ಎಂಥ ಪರಿಸ್ಥಿತಿ ಬಂತು ಅಂದರೆ ಜೀವಾವಧಿ ಶಿಕ್ಷೆಯೊಂದಿಗೆ ಜೈಲಿನಲ್ಲಿ ಕಣ್ಣೀರಿಡುತ್ತಿದ್ದಾರೆ ವಿನಯ್ ಕುಲಕರ್ಣಿ. ಊಟ ಸೇರಲ್ಲ, ನಿದ್ದೆ ಬಿಟ್ಟು ಚಿಂತೆಗೀಡಾಗಿದ್ದಾರೆ ಕುಲಕರ್ಣಿ. ಒಂದು ವಾರ ಆಮೇಲೆ ಸರಿ ಹೋಗುತ್ತೆ, ಎಲ್ಲ ಅಡ್ಜಸ್ಟ್ ಆಗುತ್ತೆ. ಆಮೇಲೆ ಆಟೋಮೆಟಿಕಲಿ ಬದುಕಬೇಕು ಅಂದರೆ ಊಟ ಮಾಡಲೇಬೇಕು. ನಿನ್ನೆ ಮುದ್ದೆ, ಚಪಾತಿಯನ್ನ, ಸಾಂಬಾರು ವಿತರಣೆ. ಸಹ ಕೈದಿಗಳು ಹೇಳಿದ್ರೂ ಕೂಡ ಊಟ ಸೇವಿಸಿಲ್ವಂತೆ ಕುಲಕರ್ಣಿ. ಮೌನಕ್ಕೆ ಶರಣಾಗಿದ್ದಾರಂತೆ. ಸಜಾಬಂದಿ ಬಟ್ಟೆಯನ್ನು ಕೂಡ ಧರಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 16110 ವಿನಯ್ ಕುಲಕರ್ಣಿ ಅವರ ನಂಬರ್, ಸಜಾಬಂದಿ ನಂಬರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಿದ್ರು ಅಭಿಷೇಕ್, ಲೈವ್ನಲ್ಲೇ ಜಾಯ್ನ್ ಆಗಿದ್ರು. ಅಭಿಷೇಕ್ ಮುಂದುವರೆದು ಸಜಾಬಂದಿ ನಂಬರ್ ಕೊಟ್ಟಿದ್ದಾರೆ, ಏನೋ ಪಾಪ ಊಟ ಗೀಟ ಏನೋ ಮಾಡ್ತಿಲ್ವಂತೆ, ಎಷ್ಟು ದಿನ ಈ ವನವಾಸ ಹೀಗೆ. ಆಮೇಲೆ ಇನ್ನೊಂದು ಕೇಳಲೇಬೇಕು ಕುತೂಹಲ, ಕೆಲವು ಹೊರಗಡೆ ಇರೋರು ವಾಪಸ್ ಬಂದೇ ಬರ್ತಾರೆ ಅಂತ. ಅದು ಸಾಧ್ಯನಾ? ಊಟ ನಿದ್ದೆ ಬಿಟ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತಾ? ಮುಂದೇನು? ಎಸ್, ಇಲ್ಲಿ ಗಿಲ್ಟಿ ಅನ್ನೋದಕ್ಕಿಂತ ಆ ಜೈಲಿನ ಒಳಗಿನ ವಾತಾವರಣ ಏನಿದೆ ಅದು ಸಹಜವಾಗಿಯೇ ಎಂತಹ ಗಟ್ಟಿ ಮನುಷ್ಯನಿಗೂ ಕೂಡ ಕಣ್ಣೀರು ತರಿಸಿರುವಂಥದ್ದು. ಅಲ್ಲಿದ್ದಂತಹ ಅಂದರೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಆತ ಕರೆದ ತಕ್ಷಣ 10 ಜನ ಬಂದು ಆತನ ಮುಂದೆ ನಿಂತಾ ಇದ್ರು. ಆದರೆ ಇಲ್ಲಿ ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಲ್ಲ. ಎಲ್ಲರೂ ಯಾವ ರೀತಿ ಇರ್ತಾನೋ, ಒಬ್ಬ ಚೀಟರ್ ಅಂದರೆ ಒಬ್ಬ ಕಳ್ಳತ ಯಾವ ರೀತಿ ಅಲ್ಲಿ ಇರ್ತಾನೋ ಅದೇ ಸಾಮಾನ್ಯ ಕೈದಿಯಾಗಿ ಇವರು ಕೂಡ ಸಜಾಬಂದಿಯಾಗಿ ಇರಬೇಕಾಗುತ್ತೆ. ಹೀಗಾಗಿ ಜೀವಾವಧಿ ಅನ್ನುವಂತಹ ಒಂದು ಶಬ್ದವೇ ಸಾಕಷ್ಟು ಒಂದು ಭಯಭೀತಗೊಳಿಸುವಂತಹ ಒಂದು ಶಬ್ದವಾಗಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಅವರ ಒಂದು ನೆನ್ನೆ ಆಗಿರಬಹುದು, ಇವತ್ತಾಗಿರಬಹುದು, ಯಾವುದೇ ರೀತಿಯಾದಂತಹ ಅನ್ನ ನೀರುಗಳನ್ನು ಸೇವಿಸದೆ ಕಣ್ಣೀರು ಹಾಕುವಂತಹ ಮುಖಾಂತರ ತಮ್ಮ ಒಂದು ಸ್ಥಿತಿಯನ್ನ ತಾವೇ ಮರುಕಪಡ್ತಾ ಇರುವಂಥದ್ದು. ಇನ್ನು ಅವರಿಗೆ ಒಂದು ಕನ್ವಿಕ್ಟೆಡ್ ಟ್ರಯಲ್ ಪ್ರಿಸ್ನರ್ ನಂಬರ್ ಅನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಆ ಸೀರೀಸ್ ಪ್ರಕಾರ ನೀಡಲಾಗಿರುವಂಥದ್ದು. ಮತ್ತು ಈಗ ಸದ್ಯ ಅಲೋಕ್ ಕುಮಾರ್ ಅವರು ಒಳಗಡೆ ಹೋದಂತಹ ಅಂದರೆ ಅಲೋಕ್ ಕುಮಾರ್ ಅವರು ಡಿ ಜಿ ಆಗಿ ಬಂದ ಬಳಿಕ ಸೀರಿಯಲ್ ಪ್ರಕಾರ ಅವರನ್ನ ಬೇರೆ ಬೇರೆ ಸೆಲ್ಗಳಿಗೆ ಅಂದರೆ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂತಹ ಒಂದು ಪದ್ಧತಿ ಶುರುವಾಗಿದೆ. ಹೀಗಾಗಿ ಅವರವರ ಹೆಸರಿನ ತಕ್ಕಂತೆ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಾನೆ ಹೇಳ್ಬೋದು. ಆ ಸಂದರ್ಭದಲ್ಲಿ ಮತ್ತಷ್ಟು ಗಿಲ್ಟಿ ಫೀಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಇನ್ನು ಅವರ ಕಾನೂನಾತ್ಮಕ ಹೋರಾಟ ಅಂತ ಹೇಳಿದ್ರೆ ಸೋಮವಾರದ ಬಳಿಕ ಅವರು ಯಾವ ರೀತಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಪ್ರಕರಣ ಅಂದರೆ ಆದೇಶವನ್ನು ರದ್ದುಗೊಳಿಸುವಂತೆ ಅಂದರೆ ಅಂಡರ್ ಕೆಳ ಹಂತದ ನ್ಯಾಯಾಲಯ ಏನಿದೆ